ಪ್ರಕೃತಿಯ ಅದ್ಭುತ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅದ್ಭುತವಾದ ದೇವಾಲಯ, ದಟ್ಟ ಅರಣ್ಯ, ಸುಂದರ ರಸ್ತೆ, ರೋಮಾಂಚನಕಾರಿ ಜೀಪ್ ಸಫಾರಿ ಮತ್ತು ಜಂಗಲ್ ಲಾಡ್ಜ್ನ ಅದ್ಭುತ ಅನುಭವ ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅಲ್ಲಿ ದೇವ್ರ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹಾಗೆ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಒಂದು ಅದ್ಭುತವಾದಂಥ ಸೀನ್ ನಾನು ನೋಡಿದೆ. ಅದು ಏನಿಲ್ಲ, ಅಮ್ಮ ಮತ್ತು ಮಗು. ಸೊ ಎಲ್ಲ ರಿಲೇಷನ್ಶಿಪ್ಗಿಂತನೂ ಬೆಸ್ಟ್ ಒನ್ನು ಅಂದರೆ ಅದು ಅಮ್ಮ ಮಗು. ನೆಕ್ಸ್ಟ್ ಯಾರೇ ಬಂದ್ರೂ ಇಲ್ಲಿಗೆ ಈ ವ್ಯೂ ಪಾಯಿಂಟನ್ನು ನೋಡ್ಕೊಂಡು ಹೋಗೋದು ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಹೇಗಿದೆ ಕಾಣಿಸ್ತಾ ಇದೆ. BR ಹಿಲ್ಸ್ನಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಕೆ ಗುಡಿಗೆ. ಸೊ BR ಹಿಲ್ಸ್ ಟು ಕೆ ಗುಡಿಗೆ ಬರೋ ರೂಟು ಹೇಗಿದೆ ನೋಡಿ. ನಾನಿದೇ ಫಸ್ಟ್ ಟೈಮ್ ಬಂದಿದ್ದು ಬೆಟ್ಟಕ್ಕೂ ಮತ್ತು ಕೆ ಗುಡಿಗೂ. ತುಂಬ ಚೆನ್ನಾಗಿತ್ತು ಈ ರೈಡಿಂಗ್ ಮಾತ್ರ. ಆ ದಟ್ಟವಾದ ಅರಣ್ಯಗಳ ಮಧ್ಯೆ ನಾವು ಬೈಕ್ನಲ್ಲಿ ಹೋಗ್ತಾ ಇದ್ದಿದ್ದು, ಹಕ್ಕಿಗಳ ಸದ್ದು ಎಲ್ಲ ಚೆನ್ನಾಗಿತ್ತು. ಜೊತೆಗೆ ಇಲ್ಲಿಗೆ ಏನಪ್ಪ ಅಂತಂದರೆ ಪ್ರಾಣಿಗಳು ಅಂದರೆ ಆನೆ, ಚಿರತೆ ಮತ್ತು ಕರಡಿ ಇವೆಲ್ಲ ಅಟ್ಯಾಕ್ ಆಗ್ತಾ ಇರ್ತದೆ ಈ ರೋಡಲ್ಲಿ. ಅದು ಕಾಮನ್. ಹಾಗಾಗಿ ನೀವೇನಾದರೂ ನೆಕ್ಸ್ಟ್ ಟೈಮ್ ಬಂದರೆ ಫ್ಯಾಮಿಲಿ ಜೊತೆ ಬಂದರೆ ಕಾರಲ್ಲಿ ಬನ್ನಿ, ಬೈಕಲ್ಲಿ ಮಾತ್ರ ಬರೋಕ್ಕೆ ಹೋಗಬೇಡಿ, ಮಕ್ಕಳೆಲ್ಲ ಕರ್ಕೊಂಡು. ಹಾಗೆ ಹೋಗಬೇಕಾದ್ರೆ ನಮಗೆ VGKK ಅಂತ ಸ್ಕೂಲ್ ಸಿಕ್ತು. ಈ ಸ್ಕೂಲ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಾವೇನು ಒಳಗಡೆ ಹೋಗಲಿಲ್ಲ, ಆಚೆ ಕಡೆಯಿಂದನೇ ನೋಡ್ಕೊಂಡು ಬಂದ್ವಿ. ಫೈನಲಿ ಕೆ ಗುಡಿಗೆ ಬಂದ್ವಿ. ಇದು ನೋಡಿ ಮಾಹಿತಿ ಕೇಂದ್ರ ಅಂತ. ಸೊ ಇಲ್ಲಿ ನಮಗೂ ಸಫಾರಿ ಬಗ್ಗೆ ಎಲ್ಲ ಇಲ್ಲೇ ಇನ್ಫಾರ್ಮೇಷನ್ ಸಿಗೋದು. ಹಾಗೆಯೇ ನೋಡಿ ಇಲ್ಲೆಲ್ಲ ಟೂರಿಸ್ಟ್ ಪ್ಲೇಸ್ ಇದಾವೆ. ಹಾಗಾಗಿ ಜಾಸ್ತಿ ಕೆ ಗುಡಿ ಅಂತ ಬಂದರೆ ಇಷ್ಟೇ, ಇಲ್ಲೇ ಬರಬೇಕು, ಇನ್ನೇನೂ ಇಲ್ಲ. ಇದಂದರೆ ಒಳ್ಳೆ ನೇಚರ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದುಬಿಟ್ಟು ಇದು ಜಂಗಲ್ ಲಾಡ್ಜ್. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಯಾವ ಜಾಗದಲ್ಲಿ ಮಾಡಿದ್ದಾರೆ ಅಂದರೆ ಫುಲ್ಲು ದಟ್ಟ ಕಾಡು ಮಧ್ಯದಲ್ಲಿ ಇದನ್ನು ಮಾಡಿರೋವಂಥದ್ದು. ಯಾಕೆಂದರೆ ಕೆ ಗುಡಿಯಿಂದ ಸ್ವಲ್ಪ ಕೆಳಗಡೆ ನಡ್ಕೊಂಡು ಬಂದರೆ ಅಲ್ಲಿ ನಿಮಗೆ ಈ ಪಾಯಿಂಟ್ ಸಿಗುತ್ತೆ. ಇಲ್ಲಿ 3 ರೀತಿ ಫೆಸಿಲಿಟಿ ಇದೆಯಂತೆ. ಒಂದು ಬಂಗ್ಲಾ ಟೈಪಲ್ಲಿ, ಮತ್ತು ನೋಡಿ ಕೆಳಗಡೆ ಇನ್ನೂ 2 ಥರದ್ದು ಕೆಳಗಡೆ ಇದೆ. ಹೀಗೆ ಕೆಳಗಡೆ ನಡ್ಕೊಂಡು ಬಂದರೆ ಅದೆಲ್ಲ ಬೆಟ್ಟದಲ್ಲೇ ಈ ರೀತಿ ಟೂರಿಸ್ಟರ್ ಬರ್ತಾರಲ್ಲ ಅವರಿಗೆಲ್ಲ ಸ್ಟೇ ಮಾಡ್ತೀವಿ ಅನ್ನೋರಿಗೆ ಇಲ್ಲೆಲ್ಲ ಥರ ಫೆಸಿಲಿಟೀಸು ಇದೆ. ನೋಡೋಕ್ಕೆ ಕಾಣುತ್ತೆ ಔಟ್ಲುಕ್ ಇದು, ಬಟ್ ಒಳಗಡೆ ತುಂಬ ಚೆನ್ನಾಗಿದೆ. ಒಬ್ಬರಿಗೆ 7500 ಅಂತೆ ಒಬ್ಬರಿಗೆ. ಇಬ್ಬರು ಹೋಗ್ತೀವಿ ಅಂದರೆ ಅದರ ಡಬಲ್ ಆಗುತ್ತೆ. ಆ ಥರ ತುಂಬ ಚೆನ್ನಾಗಿದೆ. ಅಂದರೆ ಊಟ ತಿಂಡಿ ಎಲ್ಲ ಫೆಸಿಲಿಟೀಸು ಅವರೇ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ವ್ಯೂ ಬಂದುಬಿಟ್ಟು ಹೇಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಡೋರ್ ಓಪನ್ ಮಾಡಿದ ತಕ್ಷಣ ಹಾಗೆ ದೊಡ್ಡ ಫಾರೆಸ್ಟು ಮಧ್ಯ ಒಳ್ಳೆ ಟೈಗರ್, ಮಂಕಿ ಮತ್ತು ಆನೆ ಏನು ಬೇಕೋ ಎಲ್ಲ ಹಾಗೆ ಸಿಗುತ್ತೆ. ಅದು ಫೀಲ್ ಮಾಡೋದಕ್ಕೆ ಹಕ್ಕಿ ಸದ್ದುಗಳ ಮಧ್ಯ ನಿಜವಾಗ್ಲೂ ಇಲ್ಲೆಲ್ಲ ಬಂದಿರ್ತೀವಿ ಅಂದರೆ ರಿಯಲಿ ಲಕ್ಕಿಯೆಸ್ಟ್ ಪರ್ಸನ್ಸ್ ಮಾತ್ರ. ಇದು ಒಂದು ಟೈಪಲ್ಲಿದೆ, ಆ ಮನೆಗಳು ಒಂದು ಟೈಪಲ್ಲಿತ್ತು, ಮತ್ತು ಈ ಮನೆಗಳೆಲ್ಲ ಒಂದು ಟೈಪಲ್ಲಿದೆ. ನೋಡಿ ಔಟ್ಸೈಡು ಇದು ನೋಡಿ ವ್ಯೂ. ಇದು ಮನೆ ಡೋರ್ ಓಪನ್ ಮಾಡಿದ ತಕ್ಷಣ ಔಟ್ಲುಕ್ ಈ ಥರ ಇರುತ್ತೆ, thick ಫಾರೆಸ್ಟು. ಸೊ ಹಾಗೆ ನಾವು ಮುಂದೆ ಹೋಗ್ತಾ ಇನ್ನೂ ಸುಮಾರು ಒಂದಷ್ಟು ಪ್ಲೇಸ್ಗಳು ನೋಡಿದ್ವಿ. ಅಲ್ಲಿಂದ ಮೇಲೆ ನೆಡ್ಕೊಂಡು ಹೋಗೋದು ಈ ಥರ. ಇದು ಈ ರೀತಿ ಹಾಕಿರೋದು, ಇದ್ರ ನೇಮ್ ನನಗೆ ಗೊತ್ತಿಲ್ಲ. ಸೊ ಇದು ಎಲ್ಲ ಕಡೆನೂ ಒಂದು 3-4 ಕಡೆ ಇದೆ. ಇದು ವಾಟರ್ ಟ್ಯಾಪ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ನಾವು ರಿಟರ್ನ್ ಬಂದ್ವಿ. ನೋಡಿದ್ರೆ ನಮಗೆ ಇದನ್ನು ತೋರಿಸ್ಕೊಟ್ರು ನೋಡಿ ಅಂತ. ಸೊ ಇದೆಲ್ಲ ಟೈಗರ್ ಕಬ್ಸ್. ಇದು ನೋಡಿ 1 month ಬೇಬಿ ಎಲಿಫೆಂಟ್. ನೆಕ್ಸ್ಟ್ ನಾವು ಹೋಗಿದ್ದೇನೆ ಸಫಾರಿ. ಎಕ್ಸೈಟೆಡ್ ಆಗಿದ್ದೆ ನಾನು ಮಾತ್ರ, ಏನೇನು ಸಿಗ್ಬೋದು ಅಂತ ನಮಗೆ. ಸೊ ಈ ಸಫಾರಿಗೆ ಬಂದುಬಿಟ್ಟು ಒಬ್ಬರಿಗೆ 450 ರೂಪಾಯಿ. ಅಂದರೆ 5 ವರ್ಷ ಮೇಲ್ಪಟ್ಟವರು ಎಲ್ಲರಿಗೂ 450. 5 ವರ್ಷದಿಂದ ಕೆಳಗಡೆ ಇರೋಂಥ ಮಕ್ಕಳಿಗೆ ಮಾತ್ರ 230 ಅಥವಾ 225 ತೊಗೊತಾರೆ. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮದು ಸಫಾರಿ. ನಮ್ಮ ಸಫಾರಿನಲ್ಲಿ ಬಂದಿದ್ದಂಥ ಎಲ್ಲರೂ ಅಷ್ಟೇ ತುಂಬ ಕ್ರೇಜಿಯಸ್ಟ್ ಪರ್ಸನ್ಸು, ಏಜ್ ಆಗಿದ್ದವರು ಮತ್ತು ಎಲ್ಲ ಇದ್ದರು. ನಮಗೆ ಫಸ್ಟ್ ಸಿಕ್ಕಿದ ಪ್ರಾಣಿ ಬಂದುಬಿಟ್ಟು ಜಿಂಕೆ.
ಸೊ ಇಷ್ಟು ಹತ್ತಿರದಲ್ಲಿ ಯಾವತ್ತೂ ಜಿಂಕೆನ ನೋಡಿರಲಿಲ್ಲ. ತುಂಬ ಚೆನ್ನಾಗಿತ್ತು ಮಾತ್ರ. ಎಲ್ಲ ಚುಕ್ಕಿ ಜಿಂಕೆಗಳು ನೋಡಿ ಯಾವ ಥರ ಇದೆ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಆಲ್ಮೋಸ್ಟು ಈ ಸಫಾರಿ ಪೂರ್ತಿ ನಮಗೆ ಸಿಕ್ಕಿದ್ದು ಏನಂದರೆ ಬರೀ ಜಿಂಕೆಗಳೇ ಜಾಸ್ತಿ ಸಿಕ್ಕಿದ್ದು ನೋಡಲಿಕ್ಕೆ. ಈ ಥರ ಕೆರೆಗಳು ಅಂದರೆ ನೀರಿಲ್ಲದಾಗ ಪ್ರಾಣಿಗಳಿಗೆ ನೀರು ಸಿಗಲಿ ಅಂತ ತುಂಬ ಕಡೆ ಮಾಡಿದ್ದಾರೆ. ಸೊ ನೆಕ್ಸ್ಟು ನಾವು ನೋಡಿದ್ದು ಜಿಂಕೆಗಳು ಮತ್ತು ಅದೇ ಥರ. ಮತ್ತು ಇದು ಕೊಂಬುಗಳು ಎಷ್ಟು ಉದ್ದ ಇತ್ತು ಅಂದರೆ ತುಂಬ ಇತ್ತು. ನೋಡಿ ಮತ್ತೆ ಇಲ್ಲೂ ಒಂದು ಕೆರೆ ಸಿಕ್ತು ನಮಗೆ. ಇದೇ ಥರ ತುಂಬ ಇದೆ ಕೆರೆಗಳು. ಅಂದರೆ ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಕಾಡಿನಲ್ಲಿ ಇರುವಂಥ ಪ್ರಾಣಿಗಳು ನೀರಿಲ್ಲದೆ ಎಷ್ಟು ಕಷ್ಟದಲ್ಲಿ ಇರೋಂಥ ಟೈಮ್ಗಳಲ್ಲಿ ಈ ರೀತಿ ಅಲ್ಲಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ನೋಡಿದ್ರೆ ಈ ರೂಟ್ ಏನಿದೆ, ಇಲ್ಲೊಂದು ಜಿಂಕೆ ಪಾಸ್ ಆಯಿತು ನೋಡಿ, ಕಾಣಿಸಿರಲ್ಲ ಕೆಲವರಿಗೆ. ಈ ಕಾಡು ಒಳಗಡೆ ಹೋಗ್ತಾ ಇದ್ದರೆ ಒಂದೊಂದು ಕಡೆಯೂ ಒಂದೊಂದು ಥರ ಫ್ಲೇವರ್ಸ್ ಇರುತ್ತೆ. ಲೈಕ್ ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರ್ಸು. ಮತ್ತು ವೆದರ್ ಕೂಡ ಅಷ್ಟೇ. ಇಲ್ಲಿ ನೋಡಿ ನೆಕ್ಸ್ಟ್ ನಮಗೆ ಸಿಕ್ಕಿದ್ದೆ ಇಂಡಿಯನ್ ಬೈಸನ್, ಅಂದರೆ ಇದು ಕಾಡೆಮ್ಮೆ ಅಂತ ಕರೀತಾರೆ ಅಥವಾ ಕಾಡು ಕೋಣ ಅಂತಲೂ ಹೇಳ್ತಾರೆ. ಇದನ್ನು ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಕಡವೆ ಸಿಕ್ತು. ಹಾಗೆ ತುಂಬ ಪಕ್ಷಿಗಳನ್ನೆಲ್ಲ ನೋಡಿದೆ. ಬಟ್ ಫಸ್ಟ್ ಟೈಮ್ ಆಗಿದ್ದರಿಂದ ನನಗೆ ಯಾವ ರೀತಿ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಇದು ನನ್ನ ಜಂಗಲ್ ಸಫಾರಿಯ ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋದಲ್ಲಿ ನಾನು ಸಾಧ್ಯವಾದಷ್ಟು ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲನೂ ಕವರ್ ಮಾಡ್ತೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಇದು ಫಸ್ಟ್ ಟೈಮ್. ಎಲ್ರಿಗೂ ಧನ್ಯವಾದಗಳು.